ಪ್ರೀತಿ ರೇಖಾ ಮೇಡಮ್ ಇವತ್ತು ಒಂದು ಸಣ್ಣ ಪ್ರವಚನ ನೀಡಲಿಕ್ಕಿದ್ದಾರೆ. ನಾನು ಸತೀಶ್ ಅಮೀನವ್ರಿಗೆ ಕೇಳಿದೆ, ಪ್ರೀತಿ ರೇಖಾ ಮ್ಯಾಥಮೆಟಿಕ್ಸ್ ಹೇಳ್ತಾರೆ, ನನ್ನ ಮಗಳಿಗೆ ಕೂಡ ಅವರು ಟ್ಯೂಷನ್ ಕೊಟ್ಟಿದ್ರು, ಇವತ್ತು ಪ್ರವಚನಕ್ಕೆ ಬಂದಿದ್ದಾರಲ್ಲ ಅಂತ ಕೇಳಿದಾಗ, ಇಲ್ಲ ಅವರು ಕೂಡ ಶರ್ಮಾ ಅವ್ರು ಹೇಳಿದರು, ಅವರು ಕೂಡ ಪ್ರವಚನ ಮಾಡ್ತಾರಂತ ಹೇಳಿದರು. ಒಂದು ಹಿಂದುಳಿದ ವರ್ಗದ ಮಹಿಳೆಯಾಗಿ ಬಹಳಷ್ಟು ಬಡತನದಿಂದ ಇವತ್ತು ತನ್ನ ಜೀವನವನ್ನು ತಾನು ಕಟ್ಕೊಂಡಿದ್ದಾಳೆ. ನಮ್ಗೆಲ್ರಿಗೂ ಅವ್ರ ಪ್ರೇರಕ ಶಕ್ತಿ. ಮದುವೆ ಕೂಡ ಲೇಟ್ ಆದರೂ 2 ಮಕ್ಕಳನ್ನು ಪಡೆದು ಇವತ್ತು ಕೋಟಾ ವಿವೇಕ ಶಾಲೆಯಲ್ಲಿ ಒಂದು ಮುಖ್ಯೋಪಾಧ್ಯಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆಲ್ಲರೂ ಅವರು ಮಾದರಿ. ಖಂಡಿತ ಕಷ್ಟ ಸುಖ ಎಲ್ರಿಗೂ ಇರ್ತದೆ, ಅದನ್ನು ನಾವು ಈಜಿ ಬರೋದು ಬಹಳ ಕಷ್ಟ. ಆ ನಿಟ್ಟಿನಲ್ಲಿ ಆ ಹೆಣ್ಣುಮಗಳಿಗೆ ನಾವೆಲ್ಲ ಅಭಿನಂದಿಸೋಣ ಅಂತ ಹೇಳ್ತಾ ಇದ್ದೇನೆ. ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಕಿರು ಗೌರವವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರೀತಿ ರೇಖಾ ಮೇಡಮ್ ಅವರು ಇವತ್ತು ಆಧ್ಯಾತ್ಮ ಭಾರತ ಇದರ ವಿಷಯದ ಬಗ್ಗೆ 30 ನಿಮಿಷ ನಿಮ್ಮ ಜೊತೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ತಾವೆಲ್ಲರೂ ಅವರ ಮಾತುಗಳನ್ನು ಮಹಾಲಕ್ಷ್ಮಿಯನ್ನ ಪ್ರಾರ್ಥಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಹಿರಿಯರೇ, ಈ ಕಾರ್ಯಕ್ರಮದ ಸಂಘಟಕರೇ, ಈ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸದ್ಭಕ್ತರಿಗೆ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇಡೀ ಜಗತ್ತಿನ ಒಂದು ಪರಿಕಲ್ಪನೆ ಹೇಗಿದೆ ಅಂದರೆ, ಭಾರತ ಅಂದರೆ ಆಧ್ಯಾತ್ಮ, ಆಧ್ಯಾತ್ಮ ಅಂದರೆ ಭಾರತ ಎನ್ನುವಂತೆ. ನಮ್ಮಲ್ಲೆಲ್ಲ ಇರುವ ಒಂದು ನಂಬಿಕೆ ಅಂದರೆ, ಇಡೀ ಜಗತ್ತು ಒಂದು ಕುಟುಂಬದಂತೆ, ವಸುದೈವ ಕುಟುಂಬಕಂ ಎನ್ನುವಂತೆ ಇಡೀ ಜಗತ್ತೇ ಒಂದು ಕುಟುಂಬವಾದರೆ, ಇಡೀ ಜಗತ್ತೇ ಒಂದು ಮನೆಯಾದರೆ, ನಮ್ಮ ಭಾರತಕ್ಕೇನು ಸ್ಥಾನ? ನಮ್ಮ ಭಾರತ ಆ ಮನೆಯ ದೇವರ ಕೋಣೆ. ಒಂದು ಕುಟುಂಬ, ಇಡೀ ಜಗತ್ತು ಎನ್ನುವಂಥದ್ದು ಒಂದು ಮನೆಯಾದರೆ, ಭಾರತ ಆ ಮನೆಯ ದೇವರ ಕೋಣೆಯಂತೆ. ಅಂತಹ ಪವಿತ್ರವಾದ ಸ್ಥಾನ ಭಾರತಕ್ಕೆ ಕೊಟ್ಟಿದ್ದಾರೆ. ಪ್ರೀತಿಯ ಸದ್ಭಕ್ತರೇ, ಇಂದು ಆಧ್ಯಾತ್ಮ ಭಾರತದ ಬಗ್ಗೆ ಮಾತಾಡಬೇಕು ಅಂತ ನನ್ನ ಹತ್ರ ಕೇಳಿಕೊಂಡ್ರು. ನನ್ನ 1-2 ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಯಾವುದೇ ಒಂದು ದೇಶದ ಜ್ಯೇಷ್ಠತೆಯನ್ನು, ಶ್ರೇಷ್ಠತೆಯನ್ನು, ಆ ದೇಶದ ಭೌಗೋಳಿಕ ವ್ಯಾಪ್ತಿಯನ್ನು ನೋಡಿಕೊಂಡು, ಅಥವಾ ಆರ್ಥಿಕ ಸ್ಥಿತಿಗತಿಗಳಿಂದಾಗಲಿ, ಆಮೇಲೆ ವೈಜ್ಞಾನಿಕ ಪ್ರಗತಿಯಿಂದಾಗಲಿ, ಆಧುನಿಕ ಸೌಕರ್ಯ ಹಾಗೂ ಸೌಲಭ್ಯಗಳಿಂದಾಗಲಿ ಅದನ್ನು ಅಳೆಯಲೂಬಾರದು, ಅದನ್ನು ಅಳೆಯುವುದು ಸರಿಯಲ್ಲ. ಹಾಗಾದರೆ ಒಂದು ದೇಶದ ನಿಜವಾದ ಸಂಪತ್ತು ಅಂತ ಹೇಳಿದರೆ ಆ ದೇಶದ ಮೌಲ್ಯಾಧಾರಿತ ಸಂಸ್ಕೃತಿ, ಸಂಸ್ಕಾರ ಮತ್ತು ಸಂಪ್ರದಾಯ. ಈ ಹಿನ್ನೆಲೆಯಲ್ಲಿ ಒಂದು ಅಭಿಮಾನದ ಮಾತು, ಒಂದು ಸಂತೋಷದ ಮಾತು, ಒಂದು ಗತ್ತಿನ ಮಾತು ಏನಂದರೆ, ಎಲ್ಲ ದೇಶಗಳ ಪೈಕಿ ಅತ್ಯಂತ ಧೀಮಂತ, ಶ್ರೀಮಂತ, ಜೀವಂತ ಸಂಸ್ಕೃತಿಯನ್ನು ಹೊಂದಿರುವಂತಹ ದೇಶ ಅದು ನಮ್ಮ ಭಾರತ ದೇಶ. ಅದನ್ನೇ ಆಧ್ಯಾತ್ಮ ಭಾರತ ಅಂತೇವೆ. 1893 ಸೆಪ್ಟೆಂಬರ್ 11ರಂದು ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗ್ತಾರೆ. ಚಿಕಾಗೋದಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಅವರು ಮಾಡಿದ ಆ ಭಾಷಣವನ್ನು ನಾನು ಹೇಳ್ತಾ ಇಲ್ಲ, ಆದರೆ ಅವರು ಹೇಳಿದ ಒಂದು ಮೊದಲ ವಾಕ್ಯ ಅಲ್ಲಿ ಕುಳಿತಂತಹ 7,000 ಜನರನ್ನ ತಲ್ಲಣಗೊಳಿಸಿತ್ತು. ಅವರು ಹೇಳಿದ್ದಿಷ್ಟೇ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ. ಬಹುಶಃ ಎಂಥ ಒಂದು ಸಂಬೋಧನೆ ನೋಡಿ. ಅಮೇರಿಕಾದ ನನ್ನ ಸಹೋದರ ಸಹೋದರಿಯರೇ ಅಂತ ಅವರು ಪ್ರಾರಂಭ ಮಾಡಿದ್ರು ಅವರ ಭಾಷಣವನ್ನು. 7,000 ಜನ ಆ ಸಭೆಯಲ್ಲಿ ಕುಳಿತಿದ್ದವರ ಹೃದಯ ಸ್ಪರ್ಶಿಯಾಯಿತು ಈ ಮಾತು. ಈ ಸ್ವಾಮಿ ವಿವೇಕಾನಂದರು ಎಲ್ಲಿಂದ ಹೋಗಿದ್ರು,
ಈ ನಮ್ಮ ಶ್ರೇಷ್ಠ ಭಾರತದಿಂದ ಹೋಗಿದ್ರು. ಆದ್ರಿಂದ ಅವರ ಒಂದೊಂದು ಮಾತು ಕೂಡ ಮುತ್ತಾಗಿ ಪರಿಣಮಿಸಿತ್ತು. ಈ ಜಗತ್ತಿನ ಜನರಿಗೆ ಯಾವಾಗ ಬಟ್ಟೆಯ ಜ್ಞಾನ ಇರಲಿಲ್ವೋ, ಯಾವಾಗ ಅಗ್ನಿಯ ಒಂದು ಪರಿಜ್ಞಾನ ಇರಲಿಲ್ವೋ, ನಮ್ಮ ಭಾರತ ಬಹಳ ವರ್ಷಗಳ ಹಿಂದೆ ಋಗ್ವೇದಗಳ ಕಾಲದಲ್ಲಿ ಅಗ್ನಿಯನ್ನ ಉಪಯೋಗಿಸಿ ಹೋಮ ಹವನಗಳನ್ನ ಹಾಕ್ತಾ ಇದ್ರಂತೆ. ಅಂತಹ ಭಾರತ ನಮ್ಮದು. ಇಡೀ ಜಗತ್ತಿನಲ್ಲಿ ಶಾಂತಿಗಳ ನಡುವೆ ಯುದ್ಧಗಳು ನಡೆದಾಗ ಶಾಂತಿಯನ್ನ ಸಾರುತ್ತಾ ವಸುದೈವ ಕುಟುಂಬಕಂ ಎನ್ನುವಂತಹ ಮಂತ್ರವನ್ನ, ಇಡೀ ಕುಟುಂಬವನ್ನ, ಇಡೀ ಜಗತ್ತನ್ನ ಕುಟುಂಬದಂತೆ ಕಾಣುವ ಈ ಭಾರತ ಎಷ್ಟೊಂದು ಶ್ರೇಷ್ಠ. ಲೌಕಿಕ ಜಗತ್ತಿನಲ್ಲಿ ಎಲ್ಲರೂ ಸಂಪತ್ತು ಗಳಿಸಲು ಮುಂದಾಗುವಂತಹ ಈ ಕಾಲಘಟ್ಟದಲ್ಲಿ ಈ ಮಾನವ ಜನ್ಮ ಇರುವುದು ಇತರರಿಗೆ ಸಹಾಯ ಮಾಡಲು, ಮಾನವನು ಬದುಕುವುದೇ ಇತರರ ಸಹಾಯಕ್ಕಾಗಿ ಎನ್ನುವ ಮೂಲ ಮಂತ್ರವನ್ನ ನಮ್ಮ ಭಾರತ ಹೇಳ್ತಾ ಇತ್ತು. ಮರ ಹಣ್ಣನ್ನು ಕೊಡುತ್ತದೆ ಪರೋಪಕಾರಕ್ಕಾಗಿ, ದನ ಹಾಲನ್ನು ಕೊಡುತ್ತದೆ ಪರೋಪಕಾರಕ್ಕಾಗಿ, ನದಿಯ ನೀರು ಹರಿಯುತ್ತದೆ ಅದು ಪರೋಪಕಾರಕ್ಕಾಗಿ. ಹೀಗೆ ಪರೋಪಕಾರಕ್ಕಾಗಿ ಬದುಕಿ ಅಂತಹ ಜೀವನವೇ ಸಾರ್ಥಕ ಎಂದು ಸಾರಿ ಹೇಳಿದ ನಮ್ಮ ಆಧ್ಯಾತ್ಮ ಭಾರತ. ಅವರವರ ಜ್ಞಾನ ದೊಡ್ಡದು, ಅವರವರ ಪಂಥ ದೊಡ್ಡದು ಎಂಬ ಕಾರಣಕ್ಕೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡಿದಾಗ ಅಥವಾ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧವನ್ನು ಸಾರಿದಾಗ ನಮ್ಮ ಪೂರ್ವಜರು ನನ್ನ ಜ್ಞಾನ ದೊಡ್ಡದು, ನನ್ನ ಸಂಸ್ಕೃತಿ ದೊಡ್ಡದು ಅಂತ ಇನ್ನೊಂದು ದೇಶದ ಮೇಲೆ ಬಲವಂತ ಮಾಡಲಿಲ್ಲ. ಬದಲಿಗೆ ಪರೋಪಕಾರದ ಮೂಲಕ ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುತ್ತಾ ಸರ್ವರಲ್ಲಿ ಒಳ್ಳೆಯದನ್ನೇ ಬಯಸಿದ ದೇಶ ಈ ನನ್ನ ಭಾರತ. ಜಗತ್ತಿಗೆ ಬೇಕಾಗುವಂತಹ ಋಗ್ವೇದ, ಯಜುರ್ವೇದ, ಅಥರ್ವವೇದ ಹಾಗೆ ಸಾಮವೇದಗಳನ್ನು ತಿಳಿಸಿದಂತಹ ಈ ಭಾರತ ಚತುರ್ವಿಧ ಪುರುಷಾರ್ಥಗಳನ್ನು ಜಗತ್ತಿಗೆ ಕೊಡ್ತು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಹೀಗೆ ಹಲವಾರು ಶಾಸ್ತ್ರಗಳು, 25ಕ್ಕೂ ಅಧಿಕ ಶಾಸ್ತ್ರಗಳು, 25 ಸೂಕ್ತಗಳು, 10 ಭಾಗವತಗಳು, 10 ಪುರಾಣಗಳನ್ನು ಜಗತ್ತಿಗೆ ನೀಡಿ 14 ವಿದ್ಯೆಗಳನ್ನು, 64 ಕಲೆಗಳನ್ನು ಜಗತ್ತಿಗೆ ಕೊಟ್ಟಂತಹ ಶ್ರೇಷ್ಠ ಭಾರತ ನಮ್ಮದು. ಜಗತ್ತಿಗೆ ಪ್ರಪ್ರಥಮ ಬಾರಿಗೆ ಅಧ್ಯಾತ್ಮದ ಬಗ್ಗೆ ಚಿಂತನೆಯನ್ನ ತಿಳಿಸಿದ್ದೇ ಈ ನಮ್ಮ ಶ್ರೇಷ್ಠ ಭಾರತ. ಈ ನಮ್ಮ ಭಾರತದ ಪರಂಪರೆಯನ್ನ ಮೊದಲು ನಾವು ಮಕ್ಕಳಿಗೆ ತಿಳಿಸುವಂತಹ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಒಬ್ಬ ಪೂಜನೀಯರ ಮಹರ್ಷಿಗಳು ನಿರ್ವಯಾನಂದ ಸ್ವಾಮೀಜಿ ಅಂತ ಅವರು ಹೇಳ್ತಾರೆ, ಒಂದು ಮಗು ಶಾಲೆಗೆ ಸೇರಿದಾಗದಿಂದ ಆ ಶಾಲೆಯಲ್ಲಿ ಮಾಡುವ ಪಾಠ, ಪ್ರಥಮ ಪಾಠವೇ ಭಾರತೀಯ ಸಂಸ್ಕೃತಿಯದ್ದು ಆಗಿರಬೇಕು. ಯಾವಾಗ ಮಕ್ಕಳು ಶಾಲೆಯಲ್ಲಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಕಲಿತಾರೋ ಆಗ ದೇಶದ ಒಂದೊಂದು ಊರಿಂದ 4 ಜನ ನೋಬೆಲ್ ಪ್ರಶಸ್ತಿಯ ವಿಜೇತರು ಹುಟ್ಟುಕೊಳ್ತಾರೆ ಅಂತ. ಅಂತಹ ಶ್ರೇಷ್ಠ ಆಧ್ಯಾತ್ಮ ಭಾರತ ನಮ್ಮದು. ವಾಲ್ಮೀಕಿ ಮಹರ್ಷಿ, ನೀವೆಲ್ಲ ಕೇಳಿರ್ಬೋದು ಅವರ ಹೆಸರನ್ನ. ಅವರು ಬರೆದಂತಹ ಒಂದು ಅಕ್ಷರ ಲಕ್ಷ ಎನ್ನುವಂತಹ ಸರ್ವಗ್ರಂಥ, ಈಗಿನ ಭಾಷೆಯಲ್ಲಿ ನಾವು ಹೇಳೋದಾದ್ರೆ ಅದನ್ನ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಬಹುದು. ಅರಿಥ್ಮೆಟಿಕೋ, ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ ಅಂತಹ 325 ಗಣಿತದ ವಿವಿಧ ಪ್ರಕಾರಗಳನ್ನು ಅದು ಒಳಗೊಂಡಿದೆ. ಅಷ್ಟೇ ಅಲ್ಲ, ಅದರಲ್ಲಿ ಖನಿಜಶಾಸ್ತ್ರ, ಭೌತಶಾಸ್ತ್ರ, ಜಲಶಾಸ್ತ್ರ, ಭೂಗರ್ಭಶಾಸ್ತ್ರ, ವಾಯುಶಾಸ್ತ್ರ, ಉಷ್ಣಶಾಸ್ತ್ರ, ವಿದ್ಯುತ್ ಶಾಸ್ತ್ರ, ಈ ಎಲ್ಲ ವಿಷಯಗಳು ಕೂಡ ವಾಲ್ಮೀಕಿ ಮಹರ್ಷಿ ಬರೆದಂತಹ ಅಕ್ಷರ ಲಕ್ಷದಲ್ಲಿದೆ. ಇನ್ನು ಚಾಣಕ್ಯನ ನೀತಿಶಾಸ್ತ್ರ ಕೊಟ್ಟದ್ದು ನಮ್ಮ ಭಾರತ. ಖಂಡಿಕ ಮಹರ್ಷಿಗಳ ಶಬ್ದಶಾಸ್ತ್ರ, ಶಕಟಾಯನ ಋಷಿಗಳ ಲಕ್ಷಣಶಾಸ್ತ್ರ, ಗರ್ಗ ಮಹರ್ಷಿಗಳ ಶಕುನಶಾಸ್ತ್ರ, ಕಶ್ಯಪ ಋಷಿಗಳ ಶಿಲ್ಪಶಾಸ್ತ್ರ, ಸುಕೇಶ ಮುನಿಗಳ ಸೂಪಶಾಸ್ತ್ರ, ಋಷ್ಯ ಶೃಂಗ ಮಹರ್ಷಿಗಳ ಮಾಲಿನಿ ಶಾಸ್ತ್ರ, ಹೀಗೆ ಹೇಳ್ತಾ ಹೋದರೆ ನನ್ನ ಸಮಯ ಖಂಡಿತ ಸಾಕಾಗ್ಲಿಕ್ಕಿಲ್ಲ. ಬಹಳಷ್ಟು ಮಹನೀಯರುಗಳಿಂದ
ಇಲ್ಲಿ ಬಹಳಷ್ಟು ಶಾಸ್ತ್ರ ಉಪನಿಷತ್ತುಗಳು ಇಲ್ಲಿ ತಯಾರಾಗಿದೆ. ಇದು ನನ್ನ ಶ್ರೇಷ್ಠ ಭಾರತ. ಬ್ರಹ್ಮರ್ಷಿ ವಿಶ್ವಾಮಿತ್ರರ ಅಸ್ತ್ರಶಾಸ್ತ್ರ ಇರ್ಬೋದು, ಭರತ ಮುನಿಗಳ ಗಂಧರ್ವಶಾಸ್ತ್ರ ಇರ್ಬೋದು, ಶಂಕರರ ಅದ್ವೈತ ಸಿದ್ಧಾಂತ, ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ, ರಾಮಾನುಜರ ವಿಶಿಷ್ಟದ್ವೈತ, ಈ ಜಗತ್ತಿಗೆ ಕೊಟ್ಟದ್ದು ನಮ್ಮ ಹೆಮ್ಮೆಯ ಭಾರತ. ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು, ಕನಕದಾಸ, ಪುರಂದರದಾಸ, ಕಾಳಿದಾಸ, ವಾದಿರಾಜ, ತುಕಾರಾಮ, ಸಮರ್ಥದಾಸರು, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ರಮಣ ಮಹರ್ಷಿಯಂತಹ ತತ್ವದರ್ಶಿಗಳನ್ನು ಕೊಟ್ಟದ್ದು ನಮ್ಮ ಭಾರತ. ಭಾರತದ ಗ್ರಂಥಗಳಲ್ಲಿ ಸಿಗದೇ ಇರುವಂಥದ್ದು ಬೇರೆ ಯಾವ ಕಡೆಗಳಲ್ಲೂ ಸಿಗುವುದಿಲ್ಲವಂತೆ. ಅಂತಹ ವಿಶಿಷ್ಟ ಭಾರತ ನಮ್ಮದು. ಕೈಯಲ್ಲಿ ಅಭಯ ಹಸ್ತ, ಬಾಯಲ್ಲಿ ಕ್ಷಮಾಗುಣಗಳನ್ನೇ ಹೊಂದಿದಂತಹ ನಮ್ಮ ಪೂರ್ವಿಕರು ಜಗತ್ತಿನ ಮೂಲೆ ಮೂಲೆಗಳಿಗೆ ಹೋಗಿ ನಮ್ಮಲ್ಲಿರುವ ಜ್ಞಾನವನ್ನ ನಿಮಗೆ ಧಾರೆ ಎರೀತೀವಿ, ಬನ್ನಿ ಭಾರತಕ್ಕೆ ಅಂತ ಕರೆದ್ರು. ಹಾಗೆ ಭಾರತದಲ್ಲಿ ತಕ್ಷಶಿಲಾ, ನಳಂದಾದಂತಹ 10 ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಿ ಶತಶತಮಾನಗಳ ಹಿಂದೆ ವಿದ್ಯೆಯನ್ನ ಇಡೀ ಜಗತ್ತಿಗೆ ಧಾರೆ ಎರೆಯುವಂತಹ ಕೆಲಸವನ್ನ ಮಾಡಿದ್ರು. ಈ ಭಾರತೀಯ ಪರಂಪರೆಯ ಬಗ್ಗೆ ಮೊದಲು ತಿಳಿಸಬೇಕಾಗಿರುವುದು ನಾವು ಮನೆಗಳಲ್ಲಿ, ಆಮೇಲೆ ಶಾಲೆಗಳಲ್ಲಿ, ನಂತರ ಮಠ ಮಂದಿರಗಳಲ್ಲಿ, 4ನೇದಾಗಿ ಸಮಾಜದಲ್ಲಿ. ಹೇಗೆ ನಾವು ಈ ಭಾರತೀಯ ಪರಂಪರೆಯನ್ನ ತಿಳಿಸಬಹುದು? ಉದಾಹರಣೆಗೆ ಮನೆಯಲ್ಲಿ ಬಹಳಷ್ಟು ನಿದರ್ಶನಗಳು ಸಿಗ್ತವೆ. ನಾನು ಒಂದು ಉದಾಹರಣೆಯನ್ನು ಮಾತ್ರ ಹೇಳ್ತೇವೆ. ಒಂದು ತಾಯಿ ಮಗುವಿಗೆ ಊಟವನ್ನು ಕೊಡುವಾಗ ಅನ್ನಂ ಪರಬ್ರಹ್ಮ ಸ್ವರೂಪ ಎನ್ನುವುದನ್ನ ಮನದಟ್ಟು ಮಾಡಬೇಕು. ಅನ್ನ ದೇವರ ರೂಪ, ಅನ್ನವನ್ನ ಬಿಸಾಡಬಾರದು, ಅನ್ನವನ್ನ ಹೇಗೆ ತಿನ್ನಬೇಕು ಅನ್ನೋದನ್ನು ಕೂಡ ಒಂದು ತಾಯಿಯಾದವಳು ಮಗುವಿಗೆ ಕಲಿಸಿಕೊಡ್ಬೇಕು. ಕೈ ಕಾಲುಗಳನ್ನು ತೊಳೆದೇ ಊಟ ಮಾಡಬೇಕು ಅಂತ ಒಂದು ತಾಯಿ ಒಂದು ಮಗುವಿಗೆ ಹೇಳಿದ್ಲಂತೆ. ಆಗ ಆ ಮಗು ಹೇಳುತ್ತದಂತೆ, ಅಮ್ಮ ಊಟ ಮಾಡೋದು ನಾವು ಕೈಯಲ್ಲಿ, ಖಾಲಿ ಯಾಕೆ ತೊಳೆಯಬೇಕು ಅಂತ. ಆಗ ಆ ತಾಯಿ ಹೇಳ್ತಾಳಂತೆ, ಹುಚ್ಚುಚ್ಚು ಪ್ರಶ್ನೆಗಳನ್ನು ಕೇಳಬೇಡ, ಸುಮ್ಮನೆ ಊಟ ಮಾಡು ಅಂತ. ಖಂಡಿತ ಇದಲ್ಲ, ಇದು ಉತ್ತರ ಅಲ್ವೇ ಅಲ್ಲ. ಚಿಕ್ಕ ಮಕ್ಕಳು 10 ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ ಸಮಾಧಾನದಿಂದ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡುವಂತಹ ಒಂದು ತಾಳ್ಮೆ ಆ ತಾಯಂದರಿಗಿರಬೇಕು. ಯಾಕೆ ಊಟ ಮಾಡುವಾಗ ಕೈ ಕಾಲುಗಳನ್ನು ತೊಳೆಯಬೇಕು? ಹಿಂದೆ ನಮ್ಮ ಪೂರ್ವಜರು ಅವರ ಮನೆಯನ್ನ ಪ್ರತಿನಿತ್ಯ ಗೋಮಯವನ್ನ ಹಾಕಿ ಶುಭ್ರಗೊಳಿಸ್ತಾ ಇದ್ರು. ಗೋಮಯ ನಿಮ್ಗೆ ಗೊತ್ತಿದೆ ಎಂಥ ಒಂದು ಸ್ಟೆರಿಲೈಸೇಷನ್ ಅದು ಅಂತ ಹೇಳಿದ್ರೆ, ಎಲ್ಲ ಸೂಕ್ಷ್ಮ ಕೀಟಾಣುಗಳು ಇರ್ಬೋದು ಅಥವಾ ಯಾವ ರೋಗ ರುಜಿನಗಳು ಕೂಡ ಬರುವುದಿಲ್ಲ ನಾವು ಆ ಗೋಮಯವನ್ನ ಇಡೀ ಮನೆಗೆ ಹಾಕಿ ಸಾರಿಸುವುದರಿಂದ. ಅಕಸ್ಮಾತ್ ನಾವು ಮನೆಯಿಂದ ಹೊರಗಡೆ ಎಲ್ಲೋ ಹೋಗಿದ್ದೇವೆ, ಹೊರಗಡೆ ಹೋಗುವಾಗ ನಮಗೆ ಗೊತ್ತಿಲ್ಲದೆ ಯಾವುದೋ ಅಶುದ್ಧ ಪದಾರ್ಥಗಳನ್ನು ಕೂಡ ನಾವು ತುಳಿದು ಬಂದಿರಬಹುದು. ಒಂದು ವೇಳೆ ನಾವು ಕೈ ಕಾಲುಗಳನ್ನು ತೊಳೆಯದೇ ಮನೆ ಒಳಗೆ ಬಂದ್ರೆ ಅದು ಆ ಕ್ರಿಮಿಕೀಟಗಳು ನಮ್ಮ ಕಾಲಿನ ಮೂಲಕ ಮನೆಯ ಒಳಗೂ ಪ್ರವೇಶಿಸುತ್ತದೆ, ಹಾಗೆ ಅಡಿಗೆ ಮನೆಗೂ ಬರುತ್ತದೆ. ನಾವು ಊಟ ಮಾಡುವಾಗ ನಮ್ಮ ಆಹಾರವು ರೋಗ ರುಜಿನಗಳಿಗೆ ಕಾರಣ ಆಗ್ತದೆ. ಆದ್ರಿಂದ ಹೊರಗಡೆ ಹೋದಾಗ ಕೈ ಕಾಲು ತೊಳೆದು ಬರುವುದು ಉತ್ತಮ ಅನ್ನೋದನ್ನ ಹೇಳಿಕೊಡಬೇಕು. ಇದು ಕೂಡ ಒಂದು ಭಾರತೀಯ ಸಂಸ್ಕೃತಿಯ ಒಂದು ಪರಂಪರೆ. ಇಂತಹ 10 ನಿದರ್ಶನಗಳು ನಮ್ಮ ಮನೆಯಲ್ಲಿ ಸಿಗ್ತವೆ. ಇಂಥದ್ದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡುವುದರ ಮೂಲಕ ನಮ್ಮ ಪರಂಪರೆಯನ್ನ ಮುಂದುವರಿಸಬಹುದಾಗಿದೆ. ಇನ್ನು 2ನೇದಾಗಿ ನಾನು ಹೇಳಿದೆ, ಶಾಲೆಗಳಲ್ಲಿ ನಾವು ಭಾರತೀಯ ಪರಂಪರೆ ಬಗ್ಗೆ ಹೇಳಬೇಕಾಗಿದೆ ಅಂತ. ಖಂಡಿತ ಹೌದು. ಪ್ರಾಥಮಿಕ ಶಾಲೆಗಳಲ್ಲಿ ನಾವು ರಾಮಾಯಣ, ಮಹಾಭಾರತದಂತಹ ಕಥೆಗಳನ್ನು ಹೇಳುವುದರಿಂದ ಮಕ್ಕಳಲ್ಲಿ ಆ ಕಥೆಯ ಆಶಯ ಏನು, ಆ ಕಥೆಯ ಮಹತ್ವ ಏನು ಎಲ್ಲವೂ ಆ ಮಕ್ಕಳಿಗೆ ತಿಳಿಯುತ್ತದೆ. ಈಗ ಉದಾಹರಣೆಗೆ ಒಂದು ಮಗುವಿಗೆ ನಾವು ಪ್ರಾಥಮಿಕ ಶಾಲೆಯಲ್ಲಿ ರಾಮಾಯಣದ ಕಥೆಯನ್ನು ಹೇಳುವಾಗ, ರಾಮ ಕಾಡಿಗೆ ಹೋಗ್ಲಿಕ್ಕೆ ಸಿದ್ಧನಾಗ್ತಾನೆ. ತಂದೆಯ ಆಜ್ಞೆಯಂತೆ ಕಾಡಿಗೆ ಹೋಗ್ಲಿಕ್ಕೆ ಸಿದ್ಧನಾಗ್ತಾನೆ. ರಾಮ ಕಾಡಿಗೆ ಹೊರಟದ್ದು ಅವನ ತಾಯಂದಿರಿಗಾಗಲಿ, ಅವನ ತಂದೆಗಾಗಲಿ, ಅವನ ಕುಟುಂಬದವರಿಗಾಗಲಿ, ಅರಮನೆಯ ಸದಸ್ಯರಿಗಾಗಲಿ, ಇಡೀ ಊರಿನ ಜನರಿಗಾಗಲಿ ಯಾರಿಗೂ ಕೂಡ ಇಷ್ಟ ಇರುವುದಿಲ್ಲ. ಒಂದು ಮಾತು ರಾಮ ಆಯಿತು ನಾನು ಹೋಗುವುದಿಲ್ಲ ಕಾಡಿಗೆ ಅಂತ ಹೇಳಿದ್ರೆ ಬಹುಶಃ ಅಲ್ಲಿದ್ದ ಎಲ್ಲರೂ ಕೂಡ ಹಬ್ಬವನ್ನು ಆಚರಿಸ್ತಿದ್ರ ಏನೋ. ಆದರೆ ರಾಮ ಹಾಗೆ ಹೇಳಲಿಲ್ಲ. ರಾಮ ಹೇಳಿದ, ನಾನು ಖಂಡಿತ ಕಾಡಿಗೆ ಹೋಗ್ತೇನೆ, ಯಾಕಂದ್ರೆ ನನಗೆ ಪಿತೃವಾಕ್ಯವನ್ನ ಪರಿಪಾಲನೆ ಮಾಡಬೇಕು,
ತಂದೆಯ ಮಾತನ್ನ ಅನುಸರಿಸುವುದು ಧರ್ಮ, ಆದ್ರಿಂದ ನಾನು ಧರ್ಮವನ್ನು ಅನುಸರಿಸ್ತೇನೆ ಅಂತ ಅವನ ಕಾಡಿಗೆ ಹೋದ. ಆಗ ಮಕ್ಕಳು ತಿಳ್ಕೊಳ್ತಾರೆ, ನಾವು ತಂದೆ ತಾಯಿಗಳ ಮಾತನ್ನ ಕೇಳಬೇಕು. ಇಲ್ಲಿಂದ ಪ್ರಾರಂಭ ಆಗುತ್ತೆ ನಮ್ಮ ಪರಂಪರೆ ಬೆಳೀಲಿಕ್ಕೆ. ಈ ರೀತಿ ನಾವು ಪ್ರಾಥಮಿಕ ಹಂತದಲ್ಲಿ ಅವರಿಗೆ ರಾಮಾಯಣ ಮಹಾಭಾರತವನ್ನು, ಪ್ರೌಢ ಹಂತಕ್ಕೆ ಬಂದಾಗ ಭಗವದ್ಗೀತೆಯನ್ನು, ಅದರ ಸಾರಾಂಶಗಳನ್ನು ನಾವು ಮಕ್ಕಳಿಗೆ ಹೇಳೋದ್ರಿಂದ ನಾವು ಬಹಳ ಸುಲಭದಲ್ಲಿ ನಮ್ಮ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ತಲುಪಿಸಿದಂತಾಗ್ತದೆ. ಇನ್ನು ಮೂರನೇದಾಗಿ ಈ ಭಾರತೀಯ ಪರಂಪರೆಯನ್ನ ಮಠ ಮಂದಿರಗಳು ಹೇಳಬೇಕು ಅಂತ. ಖಂಡಿತ ಇಂದಿನ ಎಲ್ಲ ಮಠ ಮಂದಿರಗಳಲ್ಲೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಸಾರುವಂತಹ ಹತ್ತಾರು ಕಾರ್ಯಕ್ರಮಗಳನ್ನ ಇಲ್ಲಿ ಹಾಕೊಂಡಿದ್ದಾರೆ. ಇನ್ನು ಕೊನೆಯದಾಗಿ ನಾನು ಹೇಳಿದ್ದು, ಸಮಾಜದಿಂದ ಭಾರತೀಯ ಪರಂಪರೆ ಉಳಿಯಬೇಕು, ಅದನ್ನು ತಿಳಿಸುವಂತಹ ಪ್ರಯತ್ನ ಆಗಬೇಕು ಅಂದೆ. ಹೇಗೆ ಸಮಾಜದಿಂದ? ಇದಕ್ಕೊಂದು ಸಣ್ಣ ನಿದರ್ಶನವನ್ನು ಹೇಳ್ತೇನೆ. ಒಂದು 5 ವರ್ಷದ ಒಂದು ಮಗು ತಂದೆಯ ಕಿಸೆಯಿಂದ 500 ರೂಪಾಯಿ ನೋಟ್ ಅಂತ ತೆಗೆದು ಪಕ್ಕದ ಅಂಗಡಿಯಲ್ಲಿ ಹೋಗಿ ಅಂಗಡಿಯವನ ಹತ್ರ ಒಂದು ಚಾಕ್ಲೇಟ್ ಅನ್ನ ಕೇಳ್ತದೆ. ಆಗ ಅಂಗಡಿಯವ 500 ರೂಪಾಯಿ ನೋಟ್ ತಕೊಂಡು ಹೇಳ್ತಾನೆ, ನಿಂಗೆ ಚಾಕ್ಲೇಟ್ ಕೊಡ್ತೇನೆ, ಆದ್ರೆ ಉಳಿದಾಗ ಚಿಲ್ಲರೆಯನ್ನ ನಿನ್ನ ಅಪ್ಪನಿಗೆ ತಲುಪಿಸ್ತೇನೆ ಅಂತ. ಆಗ ಆ ಮಗುವಿಗೆ ಗಾಬರಿ ಆಗ್ತದೆ. ಆ ಮಗು ಹೇಳ್ತದೆ, ಬೇಡ, ನನ್ನ ಅಪ್ಪನಿಗೆ ಕೊಡಬೇಡಿ, ನಾನು ಆ ಹಣವನ್ನು ಅಪ್ಪನಿಗೆ ಗೊತ್ತಿಲ್ಲದಿದ್ದ ಹಾಗೆ ತಂದೆ ಅಂತ. ಆಗ ಅಂಗಡಿಯವ ಹೇಳ್ತಾನೆ, ಇದು ತಪ್ಪು, ನಿನ್ನ ಅಪ್ಪನಿಗೆ ಹೇಳದೆ ಯಾಕೆ ತಂದೆ? ಹಣ ಕದಿಯುವುದು ತಪ್ಪು, ಅದು ಮಹಾಪಾಪ, ನೀನು ಮಾಡಬೇಡ, ನೇರವಾಗಿ ಈ ಹಣವನ್ನು ತಂದೆಗೆ ಕೊಟ್ಟು ಬಾ, ನೀನು ತಂದೆಗೆ ಕೊಟ್ಟು ಅವರಲ್ಲಿ ಕ್ಷಮೆಯನ್ನ ಕೇಳಿ ಬಾ, ನಾನು ನಿನಗೆ ಖಂಡಿತ ಚಾಕ್ಲೇಟ್ ಕೊಡ್ತೇನೆ ಅಂತ. ಸರಿ, ಈ ಮಗು ಆ ಹಣವನ್ನು ತಗೊಂಡೋಯ್ತು, ಮನೆಗೆ ಹೋಗಿ ಅಪ್ಪನಿಗೆ ಕೊಟ್ಟು ಅಪ್ಪನ ಹತ್ರ ಕ್ಷಮೆಯನ್ನ ಕೇಳ್ತು. ಅಪ್ಪ, ನಿಮಗೆ ಗೊತ್ತಿಲ್ಲದ ಹಾಗೆ ನಾನು ಆ ಹಣವನ್ನು ಕದ್ದಿದ್ದೇನೆ, ನನ್ನ ಕ್ಷಮಿಸು, ಇನ್ನು ಮುಂದೆ ನಾನು ಈ ಪಾಪ ಕೆಲಸವನ್ನ ಮಾಡೋದಿಲ್ಲ ಅಂತ. ತಂದೆಗೂ ಖುಷಿಯಾಯಿತು. ಆ ಮಗು ನೇರವಾಗಿ ಅಂಗಡಿಗೆ ಬಂತು. ಆ ಅಂಗಡಿಯವ ಹೇಳ್ತಾನೆ, ಅಂಗಡಿಯವನಲ್ಲಿ ಆ ಮಗು ಎಲ್ಲವನ್ನ ಹೇಳ್ತದೆ. ಆಗ ಅಂಗಡಿಯವನಿಗೆ ಬಹಳ ಖುಷಿ ಆಗ್ತದೆ. ಆ ಮಗುವನ್ನ ಬೆನ್ ತಟ್ಟಿ ಹೇಳ್ತಾನೆ, ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀಯಾ, ಇವತ್ತಿಂದ ನೀನು ಹಣವನ್ನ ಕದಿಯಬಾರದು, ಸುಳ್ಳು ಹೇಳಬಾರದು, ಅದೆಲ್ಲ ಮಹಾಪಾಪ, ನಿನಗೆ ಚಾಕ್ಲೇಟ್ ತಾನೆ, ನಾನು ಕೊಡ್ತೇನೆ ಅಂತ ಹೇಳಿ ಮಗುವಿಗೆ ಚಾಕ್ಲೇಟ್ ಅನ್ನ ಕೊಟ್ಟು ಬೆನ್ನು ತಟ್ಟಿದ. ಬಹುಶಃ ಆ ಅಂಗಡಿಯವನು ಮಾಡಿದಂತಹ ಆ ಬೆನ್ನು ತಟ್ಟುವ ಕೆಲಸ ಮುಂದೆಂದೂ ಕೂಡ ಆ ಮಗು ಕೆಟ್ಟ ಕೆಲಸಕ್ಕೆ ಕೈ ಹಾಕಲಿಲ್ಲ, ಕದಿಯುವ ಕೆಲಸಕ್ಕೆ ಕೈ ಹಾಕಲಿಲ್ಲ. ಒಂದು ಉತ್ತಮ ಪ್ರಜೆಯಾಗಲಿಕ್ಕೆ ಇದು ಸಾಧ್ಯ ಆಯಿತು. ಸದ್ಭಕ್ತರೇ, ನಾನು ಅಂದುಕೊಳ್ಳೋದು, ಇಂತಹ ಒಂದು ಸಮಾಜ ನಮಗೆ ಬೇಕು. ಯಾರೇ ಒಂದು ತಪ್ಪು ಮಾಡಲಿ, ನೀನು ಮಾಡಿರುವುದು ತಪ್ಪು ಅನ್ನೋದನ್ನ ಅವರು ಸಮರ್ಥಿಸುವಂತಿರಬೇಕು. ಆಗ ಆ ತಪ್ಪನ್ನ ಒಪ್ಪಿಕೊಂಡು ಅದನ್ನ ಸರಿಪಡಿಸಿಕೊಳ್ಳುವಂತಹ ಮನಸ್ಥಿತಿ ಕೂಡ ನಮಗಿರಬೇಕು. ಇದರಿಂದ ನಮ್ಮ ಪರಂಪರೆ ಬಹಳ ಬಲಿಷ್ಠವಾಗ್ತದೆ. ಹಿಂದೆ ಕೃತಯುಗದಲ್ಲಿ ನಿಮಗೆ 4 ಯುಗಗಳು ಗೊತ್ತು: ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಹಾಗೆ ಈಗದ ಕಲಿಯುಗ. ಹಿಂದೆ ಕೃತಯುಗ ಹೇಗಿತ್ತು ಅಂತ ಹೇಳಿದ್ರೆ, ಜನ ಅಲ್ಲಿ ಸತ್ಯವನ್ನೇ ಮಾತಾಡ್ತಾ ಇದ್ರಂತೆ. ಯಾವತ್ತೂ ಸತ್ಯವನ್ನೇ ಮಾತಾಡಿಕೊಂಡು ಅವರು ಧರ್ಮವನ್ನು ಉಳಿಸ್ಕೊಂಡು ಬಂದರು. ಕ್ರಮೇಣ ಬಂದದ್ದು ತ್ರೇತಾಯುಗ. ಆ ತ್ರೇತಾಯುಗದಲ್ಲಿ ಸತ್ಯ ಮಾತಾಡುವವರ ಸಂಖ್ಯೆ ಸ್ವಲ್ಪ ಕಡಿಮೆ ಆಯ್ತಂತೆ. ಅಲ್ಲಿ ತಪಸ್ಸು ಮಾಡುವವರ ಸಂಖ್ಯೆ ಜಾಸ್ತಿ ಆಯ್ತಂತೆ. ಈ ತಪಸ್ಸು ಮಾಡುವವರ ಸಂಖ್ಯೆ ಜಾಸ್ತಿಯಾಗಿ ಅವರು ತಪಶ್ಶಕ್ತಿಯಿಂದ ಅದೆಷ್ಟೋ ದೇವ ಕಾರ್ಯಗಳನ್ನ ನಡೆಸ್ಕೊಳ್ತಾ ಇದ್ರು. ಈ ತಪಸ್ಸು ಮಾಡುವಂತಹ ಆ ಕ್ರಿಯೆಯಿಂದಾಗಿ ಅಲ್ಲಿ ಧರ್ಮ ಉಳಿಯಿತು ಅಂತ ಹೇಳ್ತಾರೆ. ಅದರ ನಂತರ ಬಂದದ್ದು ದ್ವಾಪರ ಯುಗ. ನಿಮಗೆ ಗೊತ್ತಿದೆ, ದ್ವಾಪರ ಯುಗ ಅಂತ ಹೇಳಿದ ಕೂಡಲೇ ಅಲ್ಲಿ ಶ್ರೀಕೃಷ್ಣ, ಪಾಂಡವ, ಕೌರವ ಎಲ್ಲರೂ ಸೇರ್ತಾರೆ. ಇಲ್ಲಿಯೂ ಕೂಡ ಸ್ವಲ್ಪ ತಪಸ್ಸು ಕಡಿಮೆ ಆಯಿತು. ದ್ವಾಪರ ಯುಗದಲ್ಲಿ ಸತ್ಯವನ್ನು ಮಾತಾಡುವವರ ಸಂಖ್ಯೆಯೂ ಕಡಿಮೆ ಆಯಿತು. ಆದರೆ ಅಲ್ಲಿ ಇನ್ನೊಬ್ಬರ ಮೇಲೆ ದಯೆ ತೋರುವಂತಹ ಗುಣ ಬಹಳ ಇತ್ತಂತೆ. ಆದ್ದರಿಂದ ದ್ವಾಪರ ಯುಗದಲ್ಲಿ ಇನ್ನೊಬ್ಬರ ಮೇಲೆ ದಯೆ, ಕರುಣೆ, ಪ್ರೀತಿ, ಈ ಭಾವನೆ ಉಳಿಯುವುದರಿಂದಾಗಿ ಆ ಕಾಲದಲ್ಲಿ ಧರ್ಮ ಉಳಿಯಿತು ಅಂತಾರೆ. ಆದರೆ ನಾವೀಗ ಎಲ್ಲಿದ್ದೇವೆ? ನಾವೀಗ ಕಲಿಯುಗದಲ್ಲಿದ್ದೇವೆ. ಆದರೆ ಈ ಕಲಿಯುಗದಲ್ಲಿ ಸತ್ಯ ಮಾತಾಡುವವರ ಸಂಖ್ಯೆಯು ಕಡಿಮೆ, ತಪಸ್ಸು ಮಾಡುವವರಂತೂ ಇಲ್ಲವೇ ಇಲ್ಲ ಅಂತ ಹೇಳಬೇಕು. ಇನ್ನು ದಯೆ ತೋರುವವರು ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ, ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಇರಬಹುದು. ಆದರೆ
ನಮ್ಮ ಪೂರ್ವಜರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಕಲಿಯುಗದಲ್ಲಿ ಧರ್ಮ ಉಳಿಬೇಕಾದ್ರೆ ನಾವು ದಾನ ಮಾಡಬೇಕು. ಇದು ನಮ್ಮ ಪೂರ್ವಜರು ಕೊಟ್ಟಂತಹ ಒಂದು ಮಾತು. ಆದ್ರಿಂದ ಈ ಕಲಿಯುಗದಲ್ಲಿ ನೀವು ಎಲ್ಲೇ ನೋಡಿ ದಾನ ಧರ್ಮಗಳು ಬಹಳಷ್ಟು ನಡೀತಾ ಇದ್ದಾವೆ. ಅದನ್ನ ಮುಖ್ಯ ಕೇಂದ್ರಗಳಾಗಿ ಮಾಡಿಕೊಂಡದ್ದು ಮಠ ಮಂದಿರಗಳು. ಅಲ್ಲಿ ನಿತ್ಯ ಅನ್ನದಾಸೋಹಗಳು ನಡೀತಾ ಇರ್ತವೆ, ವಿದ್ಯಾದಾನಗಳು ನಡೀತಾ ಇರ್ತವೆ. ಆದ್ರಿಂದ ಈ ಕಲಿಯುಗದಲ್ಲಿ ದಾನದ ಕೆಲಸಗಳಿಗೆ ಮಹತ್ವವನ್ನು ಕೊಟ್ಟು ಈ ಧರ್ಮವನ್ನ ಉಳಿಸಲಾಯಿತು ಅಂತ ಹೇಳ್ತಾರೆ. ಇನ್ನು ಈ ದಾನವನ್ನ ನಾವು ಎಷ್ಟು ಗಮನಿಸಬಹುದು ಅಂತ ಹೇಳಿದ್ರೆ, ಒಂದು ದೇವಸ್ಥಾನ, ಅಲ್ಲಿ ಪ್ರತಿದಿನ ಅನ್ನದಾನ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ದೇವಸ್ಥಾನದ ಬಾಗಿಲನ್ನು ಮುಚ್ಚುವಂತಹ ಸಮಯ ಬಂದಾಗ ಆ ದೇವಸ್ಥಾನದ ಅಥವಾ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ನೇರವಾಗಿ ಬಾಗಿಲು ಮುಚ್ಚುವುದಿಲ್ಲ. ಮುಚ್ಚುವ ಮೊದಲು ಅಲ್ಲಿ ಯಾರಿದ್ದಾರಾ ಅಂತ ನೋಡ್ತಾರೆ. ಅದು ಒಳ್ಳೆತನ. ಅಲ್ಲಿ ಯಾರಿದ್ದಾರಾ ಅಂತ ನೋಡಿಕೊಂಡು ಯಾರಾದರೂ ಊಟ ಆಗದಿದ್ರೆ ಬನ್ನಿ, ಪ್ರಸಾದ ಸ್ವೀಕರಿಸಿ ಅಂತ ಅವರನ್ನು ಕರೆದು ಆ ದೇವಸ್ಥಾನದಲ್ಲಿ ಅನ್ನದಾನವನ್ನ ಮಾಡಿಯೇ ಅವರು ಮತ್ತೆ ಬಾಗಿಲನ್ನು ಹಾಕ್ತಾರೆ. ಇದು ಕೇವಲ ದೇವಸ್ಥಾನಗಳಲ್ಲಿ ಮಾತ್ರ ಅಲ್ಲ ನಾವು ನೋಡೋದು. ಒಂದು ಸಣ್ಣ ಪುಟ್ಟ ಹೋಟೆಲ್ಗಳಲ್ಲೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ. ಯಾವುದೋ ಒಬ್ಬ ವ್ಯಕ್ತಿ ಒಂದು ಸಣ್ಣ ಹೋಟೆಲ್ ಅನ್ನು ನಡೆಸ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ಆ ಹೋಟೆಲ್ ಮುಂದೆ ಯಾರೋ ಒಬ್ಬ ಬಡ ಭಿಕ್ಷುಕ ಬಂದು ಅವನು ಅಲ್ಲಿ ಊಟ ಬೇಕು ಅಂತ ಕೇಳಿದಾಗ ಆ ಹೋಟೆಲ್ ಮಾಲೀಕ ಅವನಲ್ಲಿ ಖಂಡಿತ ಹಣ ಕೇಳೋದಿಲ್ಲ, ಅವನಿಗೆ ಅನ್ನದಾನವನ್ನ ಮಾಡ್ತಾನೆ. ಯಾಕೆ ಮಾಡ್ತಾರೆ? ಅದು ನಮ್ಮ ಒಂದು ಭಾರತೀಯ ಸಂಸ್ಕೃತಿಯ ಒಂದು ಭಾಗ ಅಂತ ನಾವು ತಿಳ್ಕೊಂಡಿದ್ದೇವೆ. ನಿಮಗೆ ಗೊತ್ತಿದೆ ಮಿತ್ರರೇ, ಸಾಧಾರಣ ಸಾವಿರಾರು ವರ್ಷಗಳ ಕಾಲ ಈ ನಮ್ಮ ಭಾರತ ಪರಕೀಯರಿಂದ ದಾಳಿಗೊಳಗಾಯಿತು. ಯಾರೆಲ್ಲ ದಾಳಿ ಮಾಡಿದ್ರು ಅಂತ ಹೇಳಿದ್ರೆ, ಮೊಘಲರು, ತುರ್ಕರು, ಡಚ್ಚರು, ಅರಬರು, ಪೋರ್ಚುಗೀಸರು, ಫ್ರೆಂಚರು, ಆಂಗ್ಲರು, ಶಕ, ಹೂಣರು ಎಲ್ಲರೂ ಕೂಡ ಭಾರತದ ಮೇಲೆ ದಬ್ಬಾಳಿಕೆಯನ್ನು ಮಾಡಿದ್ದು ಸಾಧಾರಣ 1000 ವರ್ಷವರೆಗೆ. ಆದರೆ ಯಾರೇ ಎಷ್ಟೇ ದಬ್ಬಾಳಿಕೆ ಮಾಡಿದ್ರೂ ಈ ಭಾರತವಾಗಿಯೇ ಉಳಿಯಿತಲ್ಲ, ಅದೇ ಆಧ್ಯಾತ್ಮ ಭಾರತ. ಇಂತಹ ಧಾರ್ಮಿಕ ಚಿಂತನೆಗಳೊಂದಿಗೆ ವೈಜ್ಞಾನಿಕ ಚಿಂತನೆಗಳ ಬಗ್ಗೆ ನಾವು ಯೋಚಿಸಿದ್ರೆ, ಜಗತ್ತಿಗೆ ಮೊದಲ ಪುಷ್ಪಕ ವಿಮಾನವನ್ನು ಕೊಟ್ಟಂತಹ ದೇಶ ನಮ್ಮ ಭಾರತ. ಯಾವಾಗ? ತ್ರೇತಾಯುಗದಲ್ಲಿ ರಾಮಾಯಣದಲ್ಲಿ ಪುಷ್ಪಕ ವಿಮಾನವನ್ನ ನಿರ್ಮಿಸಿಕೊಟ್ಟಂತಹ ಶ್ರೇಷ್ಠ ಭಾರತ ಇದು. ಆಧ್ಯಾತ್ಮ ಭಾರತದ ಬಗ್ಗೆ ಎಷ್ಟು ವಿಶೇಷತೆ ಇದೆ ಅಂತ ಹೇಳಿದ್ರೆ, ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳು ಉಂಟು. ಈ ಜ್ಯೋತಿರ್ಲಿಂಗಗಳನ್ನ ಜಾತಿ ಮತ ಭೇದವಿಲ್ಲದೆ ಭಕ್ತರು ಕೈಗಳಿಂದ ಮುಟ್ಟಿ ಶಿವನ ಶಕ್ತಿಯನ್ನ ಪಡೆಯಬಹುದು. ನಿಮಗೆ ಗೊತ್ತಿದೆ, ಬಸವಣ್ಣ ಅದಕ್ಕೋಸ್ಕರ ಶೈವ ಸಂಪ್ರದಾಯವನ್ನ ಹೊಸ ಮಾರ್ಗದಲ್ಲಿ ಅವರು ಸೃಷ್ಟಿ ಹಾಕಿದ್ರು. ಅವರು ಧರಿಸ್ತಾ ಇರುವಂತಹ ರುದ್ರಾಕ್ಷಿ ಗೊತ್ತಾ ನಿಮಗೆ? ಎಂಥ ಪವಿತ್ರವಾದ ರುದ್ರಾಕ್ಷಿ ಅಂತ ಹೇಳಿದ್ರೆ, ಆ ರುದ್ರಾಕ್ಷಿ ಎಲ್ಲ ಕಡೆ ಬೆಳೆಯುವುದಿಲ್ಲ. ಭಾರತದ ಹಿಮಾಲಯದ ತಪ್ಪಲಲ್ಲಿ ಮಾತ್ರ ಆ ರುದ್ರಾಕ್ಷಿ ಬೆಳೆಯುತ್ತದೆ. ರುದ್ರಾಕ್ಷಿಗೆ ಏನು ಶಕ್ತಿ ಇದೆ? ರುದ್ರಾಕ್ಷಿ ಎಂತಹ ಒಂದು ಶಕ್ತಿಶಾಲಿ ಅಂತ ಹೇಳಿದ್ರೆ, ಅದರಲ್ಲಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ. ವಿದ್ಯುತ್ ಕಾಂತೀಯ ತರಂಗಗಳು ಆ ರುದ್ರಾಕ್ಷಿಯಲ್ಲಿ ಪ್ರೊಡ್ಯೂಸ್ ಆಗ್ತವೆ, ಅದರಲ್ಲಿ ಹುಟ್ಟುಕೊಳ್ತವೆ. ಅದರಿಂದಾಗಿ ಇಡೀ ನಮ್ಮ ದೇಹಕ್ಕೆ ಎಷ್ಟೊಂದು ವೈಜ್ಞಾನಿಕ ಉಪಯೋಗಗಳಿವೆ ಅಂತ ಹೇಳಿದ್ರೆ, ಬಹುಶಃ BP ಇರ್ಬೋದು, ಮಾನಸಿಕ ಖಿನ್ನತೆ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇರ್ಬೋದು, ಇನ್ನು ಉಗ್ರವಾದಂತಹ ಮನೋಚಂಚಲ ಇರ್ಬೋದು, ಅದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಈ ನಮ್ಮ ರುದ್ರಾಕ್ಷಿ. ಈ ನಮ್ಮ ಪುಣ್ಯ ಭೂಮಿಯಲ್ಲಿ ಮಾತ್ರ ಈ ರುದ್ರಾಕ್ಷಿ ಸಿಗ್ತದೆ. ಇನ್ನು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಹಳಷ್ಟು ಸಂಖ್ಯೆ ಇದೆ. ಪ್ರತಿಯೊಂದು ಸಂಖ್ಯೆಗಳಿಗೂ ಕೂಡ ಅದರದ್ದೇ ಆದ ವಿಶೇಷತೆ ಇದೆ. ಉದಾಹರಣೆಗೆ ಒಂದು 9. ನಾನು ಎಲ್ಲ ಸಂಖ್ಯೆಗಳನ್ನು ಹೇಳ್ತಾ ಕೂತ್ಕೊಳ್ಳೋದಿಲ್ಲ, ನನಗೆ ಕೊಟ್ಟಂತಹ ಅವಧಿ ಬಹಳ ಕಡಿಮೆ ಇದೆ, ವಿಷಯ ದೊಡ್ಡದು, ಅವಧಿ ಕಡಿಮೆ. ಆದ್ರಿಂದ
ಒಂದೆರಡು ಅಂಕೆಗಳ ಬಗ್ಗೆ ಮಾತ್ರ ಹೇಳ್ತೇನೆ. ಈಗ ಉದಾಹರಣೆಗೆ 9, ಇದೀಗ ನವರಾತ್ರಿ ಆದ ಕಾರಣ 9 ಅನ್ನು ಆರಿಸಿಕೊಂಡೆ. ಆ 9 ಅನ್ನುವಂಥ ಸಂಖ್ಯೆಯನ್ನ ಬ್ರಹ್ಮ ಸಂಖ್ಯೆ ಅಂತ ಕೂಡ ಕರೀತಾರೆ, ದೈವ ಸಂಖ್ಯೆ ಅಂತ ಕೂಡ ಕರೀತಾರೆ, ಅಭಿವೃದ್ಧಿ ಸಂಖ್ಯೆ ಅಂತ ಕೂಡ ಕರೀತಾರೆ. ಇವತ್ತು ನವರಾತ್ರಿಯ ಪ್ರಾರಂಭದ ದಿನದಲ್ಲಿ ನಾವಿದ್ದೇವೆ. ಇನ್ನು 9 ರಾತ್ರಿಗಳು ಕೂಡ ನವರಾತ್ರಿಗಳು ವಿಶೇಷ ಎನ್ನುವುದು ನಿಮ್ಗೆಲ್ಲರಿಗೂ ಗೊತ್ತು. ಹಾಗೆ ಇನ್ನೊಂದು ಸಂಖ್ಯೆ ಬಗ್ಗೆ ನಾನು ಉಲ್ಲೇಖ ಮಾಡ್ತೇನೆ, ಅದು 108. ಈ 108 ಅನ್ನುವಂಥ ಸಂಖ್ಯೆ ಇದೆಯಲ್ಲ, ನಮ್ಮ ಪುರಾಣ ಕಾಲದಿಂದಲೂ ಬಂದಿದೆ. ಇವತ್ತಿಗೂ ಕೂಡ ಅದು ಬಹಳ ಪ್ರಾಮುಖ್ಯತೆಯನ್ನು ಕಂಡುಕೊಂಡಿದೆ. ಯಾಕಂದ್ರೆ 108 ನಂಬರಿನ ಆಂಬ್ಯುಲೆನ್ಸ್ಗಳು ಇಲ್ಲದಿದ್ರೆ ಎಷ್ಟೋ ಜೀವಗಳು ಹೋಗ್ತಾ ಇತ್ತು. ಅದರಿಂದ ಆ 108 ಎನ್ನುವಂಥ ಸಂಖ್ಯೆ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾವುದೇ ಒಂದು ಜಪಗಳನ್ನು ಮಾಡುವಾಗ 108 ಸಲ ಮಾಡುವುದರಿಂದ ದೇವರು ಬೇಗ ಸಂಪ್ರೀತರಾಗಿ ನಮ್ಮ ಮನೋ ಇಚ್ಛೆಯನ್ನು ಈಡೇರಿಸ್ತಾರೆ ಅಂತ ನಮ್ಮ ಪೂರ್ವಜರು ಹೇಳ್ತಾ ಇದ್ರು. ಈ 108 ಬಗ್ಗೆ ಹೇಳುವಾಗ ನನಗೊಂದು ಸಣ್ಣ ಕತೆ ನೆನಪಾಗ್ತದೆ ಮಿತ್ರರೇ. ಕತೆ ಇಷ್ಟೇ. ಒಬ್ಬ ಸಾಧು ಗಂಗಾ ನದಿಯ ತಟದಲ್ಲಿ ಸ್ನಾನಕ್ಕೆ ಅಂತ ಬರ್ತಾನೆ. ಗಂಗೆಯಲ್ಲಿ ಸ್ನಾನ ಮಾಡಿ ಮೇಲೆ ಬರುವಾಗ ಆ ದಡದಲ್ಲಿದ್ದಂತಹ ಒಬ್ಬ ಹುಡುಗ ತೂ ಅಂತ ಎಂಜಲುಗಿತಾನೆ ಆ ಸಾಧುವಿಗೆ. ಸಾಧು ಸ್ವಲ್ಪವೂ ಕೋಪಗೊಳ್ಳುವುದಿಲ್ಲ. ಪುನಃ ಅವನು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾನೆ. ಪುನಃ ಅವನ ಮೇಲೆ ಬರುವಾಗ ಈ ಪೋಲಿ ಹುಡುಗ ಎಂಜಲುಗಿತಾನೆ ತೂ ಅಂತ. ಸಾಧು ಕೋಪವನ್ನು ಮಾಡ್ಕೊಳ್ಳೋದಿಲ್ಲ. ಆ ಸಾಧುವಿನ ಜಾಗದಲ್ಲಿ ನಾವು ನೀವೇ ಇದ್ದಿದ್ರೆ ಏನಾಗ್ತಿತ್ತು ಹೇಳಿ? ಆ ಹುಡುಗನ ದವಡೆಯಲ್ಲಿದ್ದ ಹಲ್ಲೆಲ್ಲ ಉದುರಿಸಿ ಬಿಡ್ತಾ ಇತ್ತು. ಆದರೆ ಆ ಸಾಧು ಏನೂ ಮಾಡಲಿಲ್ಲ. 3ನೇ ಸಲ ಸ್ನಾನಕ್ಕೆ ಹೋದ. ಸ್ನಾನ ಮಾಡಿ ಬರುವಾಗ ಪುನಃ ಆ ಹುಡುಗ ಥೂ ಅಂತ ಎಂಜಲುಗಿದ್ದಾನೆ. ಸಾಧು ಪುನಃ ಗಂಗಾ ನದಿಯಲ್ಲಿ ಸ್ನಾನಕ್ಕೆ ಹೋಗ್ತಾನೆ. ಇದು ಎಷ್ಟು ಸಲ ನಡೆಯಿತು ಅಂತ ಹೇಳಿದರೆ ಮಿತ್ರರೇ, 108ನೇ ಸಲ ಆ ಸ್ವಾಮೀಜಿ ಸ್ನಾನಕ್ಕೆ ಹೋಗ್ತಾನೆ ಗಂಗೆಯಲ್ಲಿ. 108ನೇ ಸಲ ಸ್ನಾನ ಮಾಡಿ ಮೇಲೆ ಬರುವಾಗ ಆ ಬಾಲಕನಿಗೆ ಅವನು ಉದ್ದಾಂಡ ನಮಸ್ಕಾರವನ್ನು ಮಾಡ್ತಾನೆ ಸ್ವಾಮೀಜಿ. ಯಾಕೆ ಸಾಕಾಯ್ತು ನನಗೆ ಅಂತನಾ? ಅಲ್ಲ, ಇವತ್ತಿನ ಪಾಲಿಗೆ ನೀನು ನನ್ನ ದೇವರು. ನಮ್ಮ ಪುರಾಣದಲ್ಲಿ ಉಲ್ಲೇಖಿಸಿದ್ದಾರೆ, ಯಾವುದೇ ಒಬ್ಬ ವ್ಯಕ್ತಿ ಒಂದೇ ದಿನದಲ್ಲಿ ಗಂಗಾ ನದಿಯಲ್ಲಿ 108 ಸಲ ಸ್ನಾನವನ್ನ ಮಾಡಿದರೆ ಅವನ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ಕಳೆಯುತ್ತದೆ, ಅವನಿಗೆ ಮೋಕ್ಷ ಸಿಗ್ತದೆ ಅಂತ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂತಹ ಒಂದು ಮೋಕ್ಷಕ್ಕೆ ದಾರಿಯನ್ನು ಮಾಡಿಕೊಟ್ಟವ ನೀನು. ಅದರಿಂದ ನೀನು ನನ್ನ ಪಾಲಿನ ದೇವರು ಅಂತ ಹೇಳಿ ಆ ಸ್ವಾಮಿ ಆ ಹುಡುಗನಿಗೆ ನಮಸ್ಕಾರವನ್ನು ಮಾಡ್ತಾನೆ. ಆಗ ಆ ಹುಡುಗನಿಗೆ ತುಂಬ ಪಶ್ಚಾತ್ತಾಪ ಆಗ್ತದೆ. ಆದರೆ ಅಂತಹ ಕ್ಷಮಾಗುಣವನ್ನು ಹೊಂದಿದಂತಹ ಸಾಧು ಎಲ್ಲಿ ಹುಟ್ಟಿ ಬೆಳೆದವರು? ಇದೇ ನಮ್ಮ ಭಾರತದ ಮಣ್ಣಿನಲ್ಲಿ, ಈ ನಮ್ಮ ಆಧ್ಯಾತ್ಮ ಭಾರತದ ಮಣ್ಣಿನಲ್ಲಿ ಹುಟ್ಟಿ ಬೆಳೆದದ್ದಕ್ಕೆ ಅವರಿಗೆ ಅಂತಹ ಒಂದು ಕ್ಷಮಾಗುಣ ಇದೆ. ಹೀಗೆ ಇನ್ನೊಂದು ವಿಶೇಷ, ಈ ಶ್ರಾವಣ, ಭಾದ್ರಪದ, ಆಶ್ವಿಜ, ಕಾರ್ತಿಕ ಈ 4 ತಿಂಗಳು ಅಂದ ತಕ್ಷಣ ಒಂಥರ ಪೂಜೆಗೆ ನಾವು ವಿಶೇಷವಾಗಿ ಗಮನ ಹರಿಸುವಂತಹ ಒಂದು ಮಾಸಗಳಿದು. ಈ 4 ತಿಂಗಳುಗಳಲ್ಲಿ ವಿಶೇಷವಾಗಿ ಮಹಿಳೆಯರು ವ್ರತಗಳನ್ನು ಮಾಡ್ತಾರೆ, ಉಪವಾಸಗಳನ್ನು, ಪೂಜಾ ಕೈಂಕರ್ಯಗಳನ್ನು ಮಾಡ್ತಾರೆ, ನದಿಯಲ್ಲಿ ಸ್ನಾನ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ದೇವರ ಆರಾಧನೆಗಳಲ್ಲಿ ಮುಳುಗಿರ್ತಾರೆ ನಮ್ಮ ಮಹಿಳೆಯರು ಈ 4 ತಿಂಗಳಲ್ಲಿ. ಇದು ಎಲ್ಲಿಂದ ಬಂತು ಅಂದರೆ ನಮ್ಮ ಪೂರ್ವಿಕರು ನಮಗೆ ಹೇಳಿಕೊಟ್ರು, ಅದಕ್ಕೆ ನಾವು ಅದನ್ನು ಮಾಡ್ತಾ ಇದ್ದೇವೆ. ಯಾಕೆ ಪೂರ್ವಿಕರು ಯಾಕೆ ಇದನ್ನು ಮಾಡಿದ್ರು? ಅದರಲ್ಲಿಯೂ ಕೂಡ ನಮ್ಮ ಪೂರ್ವಿಕರ ಒಂದು ದೂರದೃಷ್ಟಿ ಇದೆ. ಏನು ಆ ದೂರದೃಷ್ಟಿ ಅಂತೀರಾ? ಈ 4 ತಿಂಗಳು ವಿಶೇಷವಾಗಿ ಮಹಿಳೆಯರು ತಮ್ಮನ್ನ ದೇವತಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ಅವರು ಪತಿಯಿಂದ ದೂರ ಇರ್ತಾರೆ. ಆ 4 ತಿಂಗಳು ಪತಿಯಿಂದ ದೂರ ಇದ್ದ ಕಾರಣ ಅವರ ಹೆರಿಗೆಯ ಸಮಯ ಸುಡು ಬೇಸಿಗೆಯಲ್ಲಿ ಬರುವುದಿಲ್ಲ. ಯಾವುದೇ ಒಂದು ಹೆಣ್ಣು ಸುಡು ಬೇಸಿಗೆಯಲ್ಲಿ ಅವಳ ಹೆರಿಗೆ ಬಂದರೆ ಅದು ಬಹಳ ಕಷ್ಟಕರ. ಆ ಒಂದು ಜ್ಞಾನ ನಮ್ಮ ಪೂರ್ವಜರಿಗಿತ್ತು. ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರು ಮಹಿಳೆಯರಿಗೆ ಈ 4 ತಿಂಗಳು ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ ಮಾಸಗಳು ಪೂಜೆಗೆ ಸೂಕ್ತ ಅಂತ ಹೇಳಿ ನಮ್ಮನ್ನ ಪೂಜೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿದೆ. ಅಂದರೆ ಒಂದು ಮಹಿಳೆಯ ಆರೋಗ್ಯದ ಮೇಲೆ, ಒಂದು ಮಹಿಳೆಯ ಜೀವದ ಮೇಲೆ, ಒಂದು ಮಹಿಳೆಯ ಸ್ಥಾನಮಾನದ ಮೇಲೆ ನಮ್ಮ ಪೂರ್ವಕರಿಗೆ ಅದೆಷ್ಟು ಗೌರವ ಇತ್ತು, ಅದೆಷ್ಟು ಅಭಿಮಾನವಿತ್ತು. ಅವರ ಆ ದೂರದೃಷ್ಟಿಗೆ ನಾವು ಶತಕೋಟಿ ನಮನಗಳನ್ನು ಸಲ್ಲಿಸಬೇಕು.
ಈ ಭಾರತ ಎಂಥ ಪುಣ್ಯ ಭೂಮಿ ಅಂತ ಹೇಳಿದರೆ, ಇಲ್ಲಿನ ದೇವಾಲಯಗಳಿಗೆ ಹೋಗ್ತೀರಿ ನೀವು, ಮನೆಯಲ್ಲಿ ಹೇಳಿ ಬಂದಿರ್ತೀರಿ ನಾನು ಹೋಗಿ ದೇವರ ದರ್ಶನ ಮಾಡಿ ಬರ್ತೇನೆ ಅಂತ ಹೋಗ್ತೀರಿ. ಆದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ನೀವು ಮಾಡೋದೇನು? ನಿಮಗೆ ಅರಿವಿಲ್ಲದೆ ನಿಮ್ಮ ಕಣ್ಣುಗಳು ಮುಚ್ಚಲ್ಪಡ್ತವೆ, ನಿಮಗೆ ಅರಿವಿಲ್ಲದೆ ನಿಮ್ಮ ಕೈಗಳು ಜೋಡಿಸಲ್ಪಡ್ತದೆ. ಇದೆಲ್ಲ ಹೇಗೆ? ಇದು ನಿಮಗೆ ಅರಿವಿಲ್ಲದೆ ಆಗುವಂತಹ ಒಂದು ಪ್ರಕ್ರಿಯೆಗಳು. ನೀವು ದೇವಸ್ಥಾನಕ್ಕೆ ಹೋದದ್ದು ಯಾಕೆ? ದೇವರ ದರ್ಶನ ಪಡೀಲಿಕ್ಕೆ. ಅಲ್ಲಿ ಹೋಗಿ ನೀವು ಮಾಡಿದ್ದೇನೋ ಕಣ್ಣು ಮುಚ್ಚಿದ್ದು. ಇದು ಸರಿನಾ? ಖಂಡಿತ ಸರಿ. ನಾವು ದೇವರನ್ನ ಹೊರಗಿನ ಕಣ್ಣಿನಿಂದ ನೋಡದೇ ಇರಬಹುದು, ಆದರೆ ನಾವು ದೇವರನ್ನ ಒಳಗಿನ ಕಣ್ಣಿನಿಂದ ನೋಡ್ತೇವೆ. ಅಲ್ಲಿ ಹೋದಾಗ ಕಣ್ಣು ಮುಚ್ಚಿ ಕೈ ಮುಗಿದು ನಮ್ಮ ಇಷ್ಟಾರ್ಥಗಳನ್ನು ನಾವು ದೇವರಲ್ಲಿ ಬೇಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಅಂತರಾತ್ಮ, ನಮ್ಮ ಒಳಗಿನ ಕಣ್ಣು ದೇವರನ್ನ ನೋಡಿರ್ತದೆ. ಅದರಿಂದ ಇದು ದೇವಸ್ಥಾನದ ಒಂದು ವಿಶೇಷತೆ. ಹಾಗೆ ದೇವಸ್ಥಾನಕ್ಕೆ ಹೋಗುವಾಗ ನೀವು ತಗೊಂಡೋಗೋದು ಏನು? ತಗೊಂಡೋಗ್ತೀರಾ? ತೆಂಗಿನಕಾಯಿ ತಗೊಂಡೋಗ್ತೀರಾ? ಬಾಳೆಹಣ್ಣು ತಗೊಂಡೋಗ್ತೀರಾ? ಅಲ್ಲಿ ತಕೊಂಡು ಹೋಗುವಾಗ ತೆಂಗಿನಕಾಯಿ ಬಾಳೆಹಣ್ಣಾಗಿತ್ತು, ಅದನ್ನ ಅರ್ಚಕರ ಹತ್ರ ಕೊಡ್ತೀರಾ. ಅರ್ಚಕರು ಅದನ್ನು ನೈವೇದ್ಯ ಪೂಜಿಸುವಾಗ ಆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಏನಾಯಿತು? ಅರ್ಚಕರು ಪೂಜೆ ಮಾಡುವಾಗ ಅದು ನೈವೇದ್ಯ ಆಯಿತು. ಪೂಜೆಯ ನಂತರ ಅವರು ಅದನ್ನು ನಿಮಗೆ ಕೊಡ್ತಾರೆ, ಆಗ ಅದೇನಾಯಿತು? ಪ್ರಸಾದ ಆಯಿತು. ಇಂತಹ ಒಂದು ಪರಿಕಲ್ಪನೆ ಭಾರತವನ್ನು ಬಿಟ್ಟರೆ ನಿಮಗೆ ಇದು ಇನ್ನೆಲ್ಲಿಯೂ ಸಿಗಲಿಕ್ಕಿಲ್ಲ, ಎಲ್ಲಿಯೂ ಸಿಗಲಿಕ್ಕಿಲ್ಲ. ತಕೊಂಡು ಹೋದದ್ದು ತೆಂಗಿನಕಾಯಿ ಬಾಳೆಹಣ್ಣು, ಆಮೇಲೆ ಅದಾದದ್ದು ನೈವೇದ್ಯ, ಹೊರಗೆ ಬರುವಾಗ ಆದದ್ದು ಪ್ರಸಾದ. ಇಂಥ ಪವಿತ್ರ ಭೂಮಿಯಲ್ಲಿ ನಾವಿದ್ದೇವೆ ಸ್ನೇಹಿತರೆ. ಇನ್ನು ಒಂದು ವಿಷಯ ನಾನು ಹೇಳಲೇಬೇಕೇನೆಂದರೆ, ಈ ಜಗತ್ತಲ್ಲೇ ಮೊತ್ತ ಮೊದಲ ಬಾರಿಗೆ ಏಡ್ಸ್ ಪತ್ತೆಯಾಗಿದೆ ಎಲ್ಲಿ ಗೊತ್ತಾ? ಕಾಂಗೋ ದೇಶದಲ್ಲಿ. ಜಗತ್ತಿನಲ್ಲಿ ನಿಫಾ ವೈರಸ್ ಪತ್ತೆಯಾಗಿದ್ದು ಮಲೇಷ್ಯಾದಲ್ಲಿ. ಕೊರೋನಾ ವೈರಸ್ ಪತ್ತೆಯಾಗಿದ್ದು ಮೊತ್ತ ಮೊದಲು ಚೀನಾದಲ್ಲಿ. ಇನ್ನು ಎಲ್ಬೋ ವೈರಸ್ ಮೊತ್ತ ಮೊದಲು ಪತ್ತೆಯಾದದ್ದು ನ್ಯೂಡನ್ನಲ್ಲಿ. ಬರ್ಡ್ ಫ್ಲೂ, ಆ ವೈರಸ್ ಜಗತ್ತಿನಲ್ಲಿ ಮೊತ್ತ ಮೊದಲು ಪತ್ತೆಯಾದದ್ದು ಹಾಂಗ್ಕಾಂಗ್ನಲ್ಲಿ. ಡೆಂಗ್ಯೂ ಮೊತ್ತ ಮೊದಲು ಪತ್ತೆಯಾದದ್ದು ಮನಿಲಾದಲ್ಲಿ. ಆದರೆ ನಮ್ಮ ಭಾರತದಲ್ಲಿ ಲಕ್ಷ ಲಕ್ಷ ಮಂದಿ ಜಾತ್ರೆಗಳಲ್ಲಿ ಸೇರ್ತಾರಲ್ಲ, ಕೋಟಿ ಕೋಟಿ ಜನ ಕುಂಭಮೇಳದಲ್ಲಿ ಸೇರ್ತಾರಲ್ಲ, ಒಂದೇ ದಿನ ಒಂದೇ ನದಿಯಲ್ಲಿ ಲಕ್ಷ ಲಕ್ಷ ಜನ ಮುಳುಗಿ ಏಳುತ್ತಾರಲ್ಲ. ಯಾಕಿಲ್ಲಿ ವೈರಸ್ ಬರಲಿಲ್ಲ? ಬರುವುದಿಲ್ಲ. ಇದು ಪುಣ್ಯ ಭೂಮಿ. ಇಲ್ಲಿ ಗೋಮಾತೆಯನ್ನು ಪೂಜಿಸುವಂತಹ ಪುಣ್ಯ ನೆಲ. ದೇವರು ಮತ್ತು ಧರ್ಮ ಎಂಬ ಅಗೋಚರ ಶಕ್ತಿ ನಮ್ಮನ್ನ ರಕ್ಷಿಸ್ತದೆ ಎಂದು ಬಲವಾಗಿ ನಂಬಿದಂತಹ ಒಂದು ನಂಬಿಕೆ ಇದ್ದರೆ ಅದು ಈ ಭರತ ಭೂಮಿಯಲ್ಲಿ ಮಾತ್ರ. ಬಹುಶಃ ನನ್ನ ಅವಧಿ ಮುಗಿಯಿತು ಅಂತ ತಿಳ್ಕೊಳ್ತೇನೆ. ನನ್ನ ಅನಿಸಿಕೆಗಳನ್ನು ಬಹಳ ತನ್ಮತೆಯಿಂದ ಕೇಳಿದ ಎಲ್ಲ ಸದ್ಭಕ್ತರಿಗೂ, ಈ ಕಾರ್ಯಕ್ರಮದ ಆಯೋಜಕರು ನನಗೆ ಕೊಟ್ಟಂತಹ ಅವಕಾಶಕ್ಕಾಗಿ ಅನಂತ ಅನಂತ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.